ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ನಾವು ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬೌದ್ಧ ಧರ್ಮ ಹಾಗೆಯೇ ಆ ಬೌದ್ಧ ಧರ್ಮದ ಪ್ರವರ್ತಕರಾದಂತಹ ಬುದ್ಧನ ಜೀವನ ಮತ್ತು ಬೋಧನೆಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಆ ಲೆಸನ್ನ ಕಂಟಿನ್ಯೂಷನ್ ನಾನು ನೋಡೋಣ. ಸೊ ಇವತ್ತು ನಾವು ನೋಡಬೇಕಾದದ್ದು ಸ್ಪ್ರೆಡ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಪ್ರಸಾರ ಹೇಗಾಯಿತು, ಎಲ್ಲೆಲ್ಲ ಆಯಿತು, ಆ ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣಗಳು ಏನು, ಹಾಗೆಯೇ ಬೌದ್ಧ ಧರ್ಮದ ಸಮ್ಮೇಳನಗಳು ಎಲ್ಲೆಲ್ಲಿ ನಡೆದವು, ಎಷ್ಟು ಸಮ್ಮೇಳನಗಳು ನಡೆದವು, ಬೌದ್ಧ ಧರ್ಮದ ಪ್ರಮುಖ ಸಾಹಿತ್ಯ ಯಾವುದು, ಹಾಗೆಯೇ ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆಯನ್ನು ನೀಡಿದ್ದಾರೆ. ಸೊ ಇಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಮೊದಲಿಗೆ ಈ ಬೌದ್ಧ ಧರ್ಮದ ಪ್ರಸಾರದ ಬಗ್ಗೆ ತಿಳ್ಕೊಳ್ಳೋಣ. ಸ್ಪ್ರೆಡ್ ಆಫ್ ಬುದ್ಧಿಸಮ್, ಬೌದ್ಧ ಧರ್ಮದ ಪ್ರಸಾರ, ಸ್ಪ್ರೆಡ್ ಆಫ್ ಬುದ್ಧಿಸಮ್. ಅಟ್ ಪ್ರೆಸೆಂಟ್, ಪ್ರಸ್ತುತ ಬೌದ್ಧ ಧರ್ಮ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇಟ್ಸ್ ನಾಟ್ ಲಿಮಿಟೆಡ್ ಓನ್ಲಿ ಇನ್ ಇಂಡಿಯಾ. ಇಟ್ಸ್ ಆಲ್ಸೋ ಸ್ಪ್ರೆಡೆಡ್ ಆಲ್ ಓವರ್ ದ ವರ್ಲ್ಡ್. ಪ್ರಪಂಚದಾದ್ಯಂತ ಪ್ರಸಾರ ಆಗಿರೋದನ್ನು ನಾವು ನೋಡ್ತೇವೆ. ಸೊ ಹಾಗಾದರೆ ಇವತ್ತು ಬೌದ್ಧ ಧರ್ಮ ಯಾವೆಲ್ಲ ದೇಶಗಳಲ್ಲಿ ಕಂಡುಬರುತ್ತೆ ಅಂದರೆ, ಇಟ್ ಕ್ಯಾನ್ ಆಲ್ಸೋ ಸೀನ್ ಇನ್, ಈ ಧರ್ಮವನ್ನು ನಾವು ಚೀನಾದಲ್ಲಿ ಕೂಡ ನೋಡ್ತೇವೆ. ಚೀನಾದಲ್ಲಿ, ಸೊ ಇಟ್ ಈಸ್ ಆಲ್ಸೋ ಸ್ಪ್ರೆಡೆಡ್ ಟು ಚೀನಾ ಆ್ಯಂಡ್ ಆಲ್ಸೋ ಇನ್ ಟಿಬೆಟ್ನಲ್ಲೂ ಕೂಡ ಈ ಬೌದ್ಧ ಧರ್ಮವನ್ನು ನಾವು ಗುರುತಿಸ್ತೇವೆ. ಆ್ಯಂಡ್ ಆಲ್ಸೋ ಇನ್ ಮಯನ್ಮಾರ್. ಸೊ ಮಯನ್ಮಾರ್ನಲ್ಲೂ ಕೂಡ ಈ ಬೌದ್ಧ ಧರ್ಮವನ್ನು ನಾವು ಗುರುತಿಸ್ಬೋದು. ಆ್ಯಂಡ್ ದೆನ್ ಇನ್ ಸಿಲೋನ್, ಈಗಿನ ಶ್ರೀಲಂಕಾ, ಸಿಲೋನ್ನಲ್ಲೂ ಕೂಡ ಈ ಬೌದ್ಧ ಧರ್ಮವನ್ನು ನಾವು ಗುರುತಿಸ್ಬೋದು. ಆ್ಯಂಡ್ ಇನ್ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದ ರಾಷ್ಟ್ರಗಳಲ್ಲೂ ಕೂಡ ಈ ಬೌದ್ಧ ಧರ್ಮವನ್ನು ನಾವು ಗುರುತಿಸ್ಬೋದು. ಆ್ಯಂಡ್ ದೆನ್ ಇನ್ ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲೂ ಕೂಡ ಈ ಬೌದ್ಧ ಧರ್ಮವನ್ನು ನಾವು ಗುರುತಿಸ್ಬೋದು. ಅಟ್ ಪ್ರೆಸೆಂಟ್ ಇಟ್ ಈಸ್ ಸ್ಪ್ರೆಡೆಡ್ ಟು ಚೀನಾ, ಟಿಬೆಟ್, ಮಯನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಆ್ಯಂಡ್ ಆಗ್ನೇಯ ಏಷ್ಯಾ, ಸೆಂಟ್ರಲ್ ಏಷ್ಯಾ ಆ್ಯಂಡ್ ದೆನ್ ಸೌತ್ ಈಸ್ಟ್ ಏಷ್ಯಾ. ಚೀನಾ, ಟಿಬೆಟ್, ಮಯನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಇವತ್ತು ಈ ಬೌದ್ಧ ಧರ್ಮ ಪ್ರಸಾರವನ್ನು ಹೊಂದಿದೆ. ಸೊ ಇಟ್ ವಾಸ್ ಬೋರ್ನ್ ಇನ್ ಇಂಡಿಯಾ, ಅದು ಭಾರತದಲ್ಲಿ ಹುಟ್ಟಿತ್ತು. ಬಟ್ ಅದು ಈಗ ಪ್ರಪಂಚದ ಬೇರೆ ದೇಶಗಳಲ್ಲಿ, ಭಾರತಕ್ಕಿಂತಲೂ ಕೂಡ ಪ್ರಪಂಚದ ಬೇರೆ ದೇಶಗಳಲ್ಲಿ ಅಂದರೆ ಚೀನಾ, ಮಯನ್ಮಾರ್, ಟಿಬೆಟ್, ಸಿಲೋನ್, ಮಧ್ಯ ಏಷ್ಯಾದ ರಾಷ್ಟ್ರಗಳು ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಾಗಿ ನಾವು ಗುರುತಿಸ್ತೇವೆ. ಹಾಗಾದರೆ ಈ ಬೌದ್ಧ ಧರ್ಮ ಇಷ್ಟೆಲ್ಲ ಪ್ರಪಂಚ ಧರ್ಮವಾಗಿ ಬೆಳೆಯೋದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇದು 5 ಮಾರ್ಕ್ಸ್ ಕ್ವಶನ್ಗೆ ಅಥವಾ 2 ಮಾರ್ಕ್ಸ್ ಕ್ವಶನ್ಗೆ ಕೇಳುವಂತಹ ಪ್ರಶ್ನೆ. ವಾಟ್ ಆರ್ ದ ಕಾಸಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್ ಆಲ್ ಓವರ್ ದ ವರ್ಲ್ಡ್? ಪ್ರಪಂಚದಾದ್ಯಂತ ಈ ಬೌದ್ಧ ಧರ್ಮ ಹರಡೋದಕ್ಕೆ ಕಾರಣವಾದಂಥ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡೋಣ. ಕಾರಣಗಳು, ಯಾವುದಕ್ಕೆ ಕಾರಣಗಳು? ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣಗಳು. ವಾಟ್ ಆರ್ ದ ಕಾಸಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್? ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣವಾದಂಥ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡೋದಾದರೆ, ದೇರ್ ಆರ್ 6 ಇಂಪಾರ್ಟೆಂಟ್ ಕಾಸಸ್ ಕ್ಯಾನ್ ಬಿ ಸೀನ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಪ್ರಸಾರಕ್ಕೆ 6 ಪ್ರಮುಖವಾದಂತಹ ಕಾರಣಗಳನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಅವುಗಳು ಯಾವ್ಯಾವು ಅಂದರೆ, ಅದರಲ್ಲಿ ಮೊದಲನೇದು ಸಿಂಪಲ್ ಟೀಚಿಂಗ್, ವೆರಿ ಇಂಪಾರ್ಟೆಂಟ್. ಸಿಂಪಲ್ ಟೀಚಿಂಗ್, ಸರಳ ಬೋಧನೆ. ಸೊ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮ ಪ್ರಸಾರಕ್ಕೆ ಅತೀ ಪ್ರಮುಖವಾದಂತಹ ಕಾರಣ ಅಂತೇಳಿ ಇದನ್ನು ಗುರುತಿಸ್ತೇವೆ. ಸಿಂಪಲ್ ಟೀಚಿಂಗ್, ಅತ್ಯಂತ ಸರಳವಾದಂತಹ ಬೋಧನೆಯನ್ನು ಇವ್ರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು, ಬುದ್ಧನ ಆರ್ಯ ಸತ್ಯಗಳನ್ನು ನಾವು ಗುರುತಿಸ್ತೇವೆ. ಏನದು ಆರ್ಯ ಸತ್ಯಗಳು? 4 ಆರ್ಯ ಸತ್ಯಗಳನ್ನು ನಾವು ಅಲ್ಲಿ ಗುರುತಿಸ್ಬೋದು. ಅದರಲ್ಲಿ ಒಂದನ್ನು ನಾವು ತೆಗೆದುಕೊಳ್ಳೋಕೆ ಹೋದರೆ, ಈ ಪ್ರಪಂಚದಲ್ಲಿ ದುಃಖ ಅನ್ನುವಂಥದ್ದಿದೆ. ಸೊ ಅದು ಎಲ್ಲರಿಗೂ ಕೂಡ ಗೊತ್ತು.
ಅಲ್ವಾ. ಸೊ ಆ ದುಃಖಕ್ಕೆ ಕಾರಣ ಏನು ಅಂದರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಡಿಸೈರ್ ಇಸ್ ದ ಮೈನ್ ಕಾಸ್ ಫಾರ್ ದ ಸ್ಯಾರೋ ಅನ್ನೋದನ್ನು ನಾವಲ್ಲಿ ಓದಿದ್ವಿ ಅಲ್ವಾ. ಸೊ ಅತ್ಯಂತ ಸರಳವಾದಂಥ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರವನ್ನು ಅವರು ಬೋಧನೆ ಮಾಡ್ತಾರೆ. ಸೊ ಹಾಗಾಗಿ ಈ ಆಸೆಯನ್ನು ನಾವು ತ್ಯಜಿಸಬೇಕು, ಆಸೆಯನ್ನು ತ್ಯಜಿಸಿದರೆ ಮಾತ್ರ ಸಂತೋಷವನ್ನು ಪಡೆಯೋದಕ್ಕೆ ಸಾಧ್ಯ ಅನ್ನುವಂಥ ಅತ್ಯಂತ ಸರಳ ಬೋಧನೆಯನ್ನು ಈ ಬೌದ್ಧ ಧರ್ಮದಲ್ಲಿ ಗುರುತಿಸ್ತೇವೆ. ಸೊ ಆದರೆ ಅದೇ ಕಾಲದಲ್ಲಿದ್ದಂತಹ ವೈದಿಕ ಧರ್ಮ ಏನಿತ್ತು, ಸೊ ಅಲ್ಲಿನ ಬೋಧನೆಗಳು ಅತ್ಯಂತ ಕಠಿಣವಾಗಿದ್ದು ಎಲ್ರಿಗೂ ಅರ್ಥವಾಗುವ ಹಾಗೆ ಇರಲಿಲ್ಲ. ಅರ್ಥವಾಗುವಂತಹ ಅಲ್ಲಿ ಬೋಧನೆಗಳು ಆಗಿರಲಿಲ್ಲ. ಅತ್ಯಂತ ಕಠಿಣವಾದಂತಹ ಬೋಧನೆಗಳಾಗಿದ್ದವು. ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಬೋಧನೆಗಳು ಅವು ಆಗಿರಲಿಲ್ಲ. ಸೊ ಅದೇ ಸಂದರ್ಭದಲ್ಲಿ ಜನರಿಗೆ ಅರ್ಥವಾಗುವಂತಹ ಸರಳ ಬೋಧನೆಯನ್ನು ಬೌದ್ಧ ಧರ್ಮ ಪ್ರಚಾರಗೊಳಿಸಿದರ ಪರಿಣಾಮವಾಗಿ ಇದು ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ, ಭಾಳ ಬೇಗ ಬೇರೆ ಪ್ರದೇಶಗಳಿಗೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಅತಿ ಮುಖ್ಯ ಕಾರಣ ಆಗುತ್ತೆ. ಬಿಕಾಸ್ ಆಫ್ ಸಿಂಪಲ್ ಟೀಚಿಂಗ್ ಆಫ್ ಬುದ್ಧ ಇಟ್ ವಾಸ್ ಸ್ಪ್ರೆಡೆಡ್ ಆಲ್ ಓವರ್ ದ ವರ್ಲ್ಡ್. ಬುದ್ಧಿಸಮ್ ಸ್ಪ್ರೆಡೆಡ್ ಆಲ್ ಓವರ್ ದ ವರ್ಲ್ಡ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಆರ್ ಕಾಸಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅತಿ ಮುಖ್ಯವಾದಂತಹ ಕಾರಣ ಅಂತೇಳಿ ಅದನ್ನು ಗುರುತಿಸ್ತೇವೆ. ಸೊ ಅದ್ಯಾವುದು? ಸಿಂಪಲ್ ಟೀಚಿಂಗ್. And the second one reason is vernacular language. Very important. ದೇಶೀಯ ಭಾಷೆ. vernacular language, ದೇಶೀಯ ಭಾಷೆ. Yes, so it is also one of the most important reasons for the spread of Buddhism. ಬೌದ್ಧ ಧರ್ಮದ ಪ್ರಸಾರಕ್ಕೆ ಇದು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಅಂತೇಳಿ ಗುರುತಿಸ್ತೇವೆ. ಅದೇ ಯಾವುದಪ್ಪ ಅಂದರೆ, ಸೊ ಇವರು ಏನು ಬೋಧನೆಯನ್ನು ಮಾಡಿದ್ರು, ಸೊ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕಠಿಣ ಭಾಷೆಯನ್ನು ಬಳಸಲಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮವನ್ನು ನಾವು ನೋಡಿದ್ರೆ ಅವರು ಜನಸಾಮಾನ್ಯರು ಬಳಸುವಂತಹ ಭಾಷೆಯಲ್ಲಿ ಬೋಧನೆಯನ್ನು ಮಾಡಲಿಲ್ಲ, ಬದಲಿಗೆ ಸಂಸ್ಕೃತ ಭಾಷೆಯಲ್ಲಿ ಬೋಧನೆಯನ್ನು ಮಾಡ್ತಾರೆ. ಸೊ ಸಂಸ್ಕೃತ ಭಾಷೆಯಲ್ಲಿ ಬೋಧನೆ ಮಾಡಿದ್ದು ಕೆಲವರಿಗೆ ಮಾತ್ರ ರೀಚ್ ಆಯ್ತೇ ಹೊರತು ಎಲ್ರಿಗೂ ಕೂಡ ರೀಚ್ ಆಗಲಿಲ್ಲ. ಕಾರಣ ಏನಪ್ಪ ಅಂದರೆ ಆ ಸಂಸ್ಕೃತ ಭಾಷೆ ಎಲ್ರಿಗೂ ಅರ್ಥ ಆಗಲಿಲ್ಲ. In the Vedic period, they teached in the Sanskrit language. ಸೊ ಬಿಕಾಸ್ ಆಫ್ ದ್ಯಾಟ್, ಆ ಕಾರಣದಿಂದಾಗಿ ಅದು ಜನರಾಡುವ ಭಾಷೆ ಆಗದೇ ಇರೋ ಕಾರಣಕ್ಕಾಗಿ ಸೊ ಅದು ಬೇರೆಯವರಿಗೆ ಅರ್ಥ ಆಗಲಿಲ್ಲ. ಬಟ್ in the Buddhism, Buddha, he preached in the vernacular language. ದೇಶೀಯ ಭಾಷೆಗಳಲ್ಲಿ ಬೋಧನೆಯನ್ನು ಮಾಡ್ತಾನೆ. So during that period, two important vernacular languages can be seen in North India. ಉತ್ತರ ಭಾರತದಲ್ಲಿದ್ದಂತಹ ಸ್ಥಳೀಯ ಭಾಷೆಗಳು ಅಥವಾ ದೇಶೀಯ ಭಾಷೆಗಳು ಯಾವಾಗಿದ್ದವಪ್ಪ ಅಂದರೆ ಪಾಳಿ ಆ್ಯಂಡ್ ಪ್ರಾಕೃತ್. ಪಾಳಿ ಮತ್ತು ಪ್ರಾಕೃತ ಭಾಷೆ ಆ ಕಾಲದ ದೇಶೀಯ ಭಾಷೆಗಳಾಗಿದ್ದು. These are the two important vernacular language during that period in North India. ಉತ್ತರ ಭಾರತದ ದೇಶೀಯ ಭಾಷೆಗಳು ಅಂತೇಳಿ ಅವುಗಳನ್ನು ಗುರುತಿಸ್ತೇವೆ. ಸೊ ಬುದ್ಧ he teached in these two language, ಪಾಳಿ ಆ್ಯಂಡ್ ಪ್ರಾಕೃತ್. ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಅವನು ಬೋಧನೆ ಮಾಡ್ತಾನೆ. ಸೊ ಪರಿಣಾಮ ಬೇಗ ಇದು ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ, ಜನಸಾಮಾನ್ಯರಿಗೆ ರೀಚ್ ಆಗುತ್ತೆ. ಓಕೆನಾ? ಇಟ್ ಫಾಸ್ಟ್ಲಿ ರೀಚ್ಡ್ ಟು ದ ಕಾಮನ್ ಪೀಪಲ್ ಬಿಕಾಸ್ ಬುದ್ಧ ಹಿ ಟೀಚ್ಡ್ ಇನ್ ದ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಲೈಕ್ ಪಾಳಿ ಆ್ಯಂಡ್ ಪ್ರಾಕೃತ. ಪಾಳಿ ಮತ್ತು ಪ್ರಾಕೃತ ಭಾಷೆಯಾದಂತಹ ದೇಶೀಯ ಭಾಷೆಗಳಾದಂತಹ ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಅವನು ಬೋಧನೆ ಮಾಡಿದ ಪರಿಣಾಮವಾಗಿ ಜನಸಾಮಾನ್ಯರಿಗೆ ಬಹುಬೇಗ ರೀಚ್ ಆಗುತ್ತೆ. ಸೊ ಫೈನಲಿ ಇಟ್ ಸ್ಪ್ರೆಡೆಡ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಆಲ್ಸೋ ಟು ದ ವರ್ಲ್ಡ್. ಪ್ರಪಂಚಕ್ಕೂ ಕೂಡ ಇದು ಸಾಗೋದಕ್ಕೆ ಕಾರಣ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ important reason for the spread of Buddhism. And then very important thing is the third one reason is or causes is the principle of equality. ಸಮಾನತೆಯ ತತ್ವ. ಎಸ್, ಬೌದ್ಧ ಧರ್ಮ ಅದರಲ್ಲೂ ಬುದ್ಧ ಸಮಾನತೆಯ ತತ್ವವನ್ನು ಬೋಧನೆ ಮಾಡ್ತಾನೆ. ಇನ್ ದ ಲಾಸ್ಟ್ ವಿಡಿಯೋ ಐ ಸೆಡ್ ದ್ಯಾಟ್, ಕೊನೆಯ ವಿಡಿಯೋನಲ್ಲಿ ನಾನು ಹೇಳಿದ್ದೆ, ಬುದ್ಧನ ಬೋಧನೆಯಲ್ಲಿ ಕೊನೆಗೆ ನಾವು ನೋಡಿದ್ವಿ. ಸೊ ಬುದ್ಧ ಏನು ಮಾಡ್ತಾನಪ್ಪ ಅಂದರೆ, ಏನು ಬೌದ್ಧ ಸಂಘಗಳೇನಿತ್ತು, ಸೊ ಆ ಬುದ್ಧ ಸಂಘಕ್ಕೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಪುರುಷ ಮತ್ತು ಮಹಿಳೆಯರಿಗೆ
ಪ್ರವೇಶವನ್ನು ನೀಡ್ತಾನೆ. ಆ ಮೂಲಕ ಹಿ ಸ್ಪ್ರೆಡೆಡ್ ದ ಈಕ್ವಾಲಿಟಿ, ಹಿ ಸ್ಪ್ರೆಡೆಡ್ ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಅಲ್ವಾ, ಸಮಾನತೆಯ ತತ್ವವನ್ನು ಆತ ಪ್ರಚುರಗೊಳಿಸ್ತಾನೆ. ಸೊ ಅಂದರೆ ಬೌದ್ಧ ಧರ್ಮದಲ್ಲಿ ಎಲ್ಲರೂ ಸಮಾನರು ಅನ್ನುವಂತಹ ತತ್ವವನ್ನು ಬೋಧನೆ ಮಾಡ್ತಾನೆ ಅಟ್ ಎ ಸೇಮ್ ಪೀರಿಯಡ್. ಸೊ ಅದೇ ಸಂದರ್ಭದಲ್ಲಿ ವೈದಿಕ ಧರ್ಮದಲ್ಲಿ ಅಂತಹ ಸಮಾನತೆ ಇರಲಿಲ್ಲ. ಅಲ್ಲಿ ಚತುರ್ವರ್ಣ ಪದ್ಧತಿ ಅನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು. ಓನ್ಲಿ ದ ಹೈಯರ್ ಕ್ಲಾಸಸ್ ಪೀಪಲ್ಸ್ ಆರ್ ರಿಸೀವಿಂಗ್ ಹೈ ಸ್ಟೇಟಸ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಉನ್ನತ ವರ್ಗ ಅಂತೇನು ಕರೆಸ್ಕೊಳ್ತಿದ್ವು, ಸೊ ಅವು ಮಾತ್ರ ಒಳ್ಳೆಯ ಸ್ಥಾನಮಾನವನ್ನು ಹೊಂದಿದ್ವಿ ಹೊರತು ಕೆಳ ಸ್ಥಾನದಲ್ಲಿದ್ದಂತಹ ಲೋಯರ್ ಕ್ಲಾಸಸ್ ಪೀಪಲ್ಸ್ ಆರ್ ನಾಟ್ ಟ್ರೀಟಿಂಗ್ ಈಕ್ವಲಿ, ಸಮಾನವಾಗಿ ಅವರನ್ನು ಕಾಣ್ತಾ ಇರಲಿಲ್ಲ. ಬಟ್ ಆ ಸಂದರ್ಭದಲ್ಲಿ ಬೌದ್ಧ ಧರ್ಮ ಸಮಾನತೆಯ ತತ್ವವನ್ನು ಬೋಧನೆ ಮಾಡಿದ ಕಾರಣಕ್ಕಾಗಿ ನ್ಯಾಚುರಲಿ ಇಟ್ ಸ್ಪ್ರೆಡೆಡ್ ಆಲ್ ಓವರ್ ದ ಇಂಡಿಯಾ ಆ್ಯಂಡ್ ಆಲ್ಸೋ ವರ್ಲ್ಡ್. ಸೊ ಇದು ದೇಶದಲ್ಲಿ ಅಲ್ಲದೆ ವಿದೇಶದಲ್ಲೂ ಕೂಡ ಪ್ರಚಾರಗೊಳ್ಳೋದಕ್ಕೆ ಅದು ಕಾರಣ ಆಗುತ್ತೆ. ಬಿಕಾಸ್ ಇಟ್ ಟೀಚೆಡ್ ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ. ಸೊ ಇದು ಬೌದ್ಧ ಧರ್ಮ ಅನ್ನುವಂಥದ್ದು ಸಮಾನತೆಯ ತತ್ವವನ್ನು ಬೋಧನೆ ಮಾಡುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮ ಪ್ರಚಾರಕ್ಕೆ ಇದು ಅತಿ ಪ್ರಮುಖವಾದಂತಹ ಕಾರಣ ಅಂತೇಳಿ ಗುರುತಿಸಲಾಗುತ್ತೆ. ದಟ್ ಈಸ್ ಪರ್ಸ್ನಾಲಿಟಿ ಆಫ್ ಬುದ್ಧ. ಪರ್ಸ್ನಾಲಿಟಿ ಆಫ್ ಬುದ್ಧ, ಬುದ್ಧನ ವ್ಯಕ್ತಿತ್ವ, ಬುದ್ಧನ ವ್ಯಕ್ತಿತ್ವ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ನಾವು ಸಾಮಾನ್ಯವಾಗಿ ಗಮನಿಸ್ತೇವೆ, ನಮ್ಮ ವ್ಯಕ್ತಿತ್ವ ಚೆನ್ನಾಗಿದ್ದರೆ, ನಮ್ಮ ವ್ಯಕ್ತಿತ್ವ ಗುಡ್ ಆಗಿದ್ದರೆ, ಸೊ ನಮ್ಮ ಫಾಲೋವರ್ಸ್ ನ್ಯಾಚುರಲಿ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತಾರೆ ಅಲ್ವಾ, ನಮ್ಮ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಸೊ ಗಾಂಧೀಜಿಯ ವ್ಯಕ್ತಿತ್ವ ಚೆನ್ನಾಗಿದ್ದರಿಂದಾಗಿ ಗಾಂಧೀಜಿಯ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಯಿತು. ಅಂಬೇಡ್ಕರ್ರ ವ್ಯಕ್ತಿತ್ವ ಚೆನ್ನಾಗಿದ್ದರಿಂದಾಗಿ ಇಡೀ ದೇಶದ ಜನ ಸೊ ಅವರ ತತ್ವಗಳನ್ನು ಒಪ್ಪಿಕೊಂಡ್ರು, ಅವರ ಸಂವಿಧಾನವನ್ನು ಒಪ್ಪಿಕೊಂಡ್ರು ಅಲ್ವಾ. ಸೊ ಹೀಗೆ ಮದರ್ ತೆರೇಸರವರ ವ್ಯಕ್ತಿತ್ವ ಚೆನ್ನಾಗಿದ್ದರಿಂದಾಗಿ ಸೊ ಅವರ ಅನುಯಾಯಿಗಳು ಇವತ್ತಿಗೂ ಕೂಡ ಇರುವಂಥದ್ದು ಅಲ್ವಾ. ಸೊ ಹಾಗೆಯೇ ಈ ಬುದ್ಧನ ವ್ಯಕ್ತಿತ್ವವೂ ಕೂಡ, ವ್ಯಕ್ತಿತ್ವ ಹೇಗಿರಬೇಕು ಅಂದರೆ ನುಡಿದಂತೆ ನಡೆಯುವಂತಹ ವ್ಯಕ್ತಿತ್ವ ಆಗಿರಬೇಕು. ನಾವಿಲ್ಲಿ ನಿಂತ್ಕೊಂಡು ಹೇಳೋದೊಂದು ಬಟ್ ಮಾಡೋದು ಇನ್ನೊಂದು ಆಗಿಬಿಟ್ರೆ ಸೊ ನಮ್ಮನ್ನು ಅನುಸರಿಸೋರು ಅದನ್ನು ಗಮನಿಸ್ತಾರೆ. ಸೊ ನಮ್ಮ ಹಿಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಬುದ್ಧನೂ ಕೂಡ ಸೊ ಅವನು ಏನು ಹೇಳಿದ್ರು ಸೊ ಅದೇ ರೀತಿಯಾಗಿ ನಡೆದುಕೊಂಡ್ರು ಕೂಡ. ಸೊ ಹಾಗಾಗಿ ಅವರ ಅನುಯಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಬಿಕಾಸ್ ಆಫ್ ಬುದ್ಧ, ಬಿಕಾಸ್ ಆಫ್ ದ ಪರ್ಸ್ನಾಲಿಟಿ ಆಫ್ ಬುದ್ಧ, ದ ಬುದ್ಧಿಸಮ್ ಈಸ್ ಸ್ಪ್ರೆಡೆಡ್ ಆಲ್ ಓವರ್ ದ ವರ್ಲ್ಡ್. ಸೊ ಬುದ್ಧನ ವ್ಯಕ್ತಿತ್ವ ಚೆನ್ನಾಗಿದ್ದ ಕಾರಣಕ್ಕಾಗಿ ಈ ಧರ್ಮ ಪ್ರಪಂಚದ ಧರ್ಮವಾಗಿ ಬೆಳವಣಿಗೆ ಹೊಂದುತ್ತೆ. ಸೊ ದಟ್ ಈಸ್ ದ ಫೋರ್ತ್ ಒನ್ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಆ್ಯಂಡ್ ದ ಫಿಫ್ತ್ ಒನ್ ರೀಸನ್ ಈಸ್, ಸೊ ಐದನೇ ಪ್ರಮುಖವಾದಂತಹ ಕಾರಣ ಅಥವಾ ಈ ಬೌದ್ಧ ಧರ್ಮ ಪ್ರಚಾರಕ್ಕೆ ಪ್ರಭಾವ ಬೀರಿದಂತಹ ಅಂಶ ಯಾವುದಪ್ಪ ಅಂದರೆ ರೋಲ್ ಆಫ್ ಬುದ್ಧಿಸ್ಟ್ ಸಂಘಾಸ್, ಬೌದ್ಧ ಸಂಘಗಳ ಪಾತ್ರ. ಬೌದ್ಧ ಸಂಘಗಳ ಪಾತ್ರ, ಬೌದ್ಧ ಸಂಘಗಳ ಪಾತ್ರ. ರೋಲ್ ಆಫ್ ಬುದ್ಧಿಸ್ಟ್ ಸಂಘಾಸ್. ಆಲ್ರೆಡಿ ಸೆಡ್ ದ್ಯಾಟ್ ದೇರ್ ಇಸ್ ಎ ಸಂಘ, ಬೌದ್ಧ ಸಂಘವನ್ನು ನಾವು ಗುರುತಿಸ್ತೇವೆ. ಸೊ ಬೌದ್ಧ ಸಂಘಗಳಲ್ಲಿ ಎಲ್ಲ ಜಾತಿಯ ಎಲ್ಲ ಜನಾಂಗದ ಪುರುಷರು ಮತ್ತು ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿತ್ತು. ಸೊ ಆ ಬೌದ್ಧ ಸಂಘವನ್ನು ಸ್ಥಾಪನೆ ಮಾಡಿದ್ರ ಉದ್ದೇಶನೇ ಏನಪ್ಪ ಅಂದರೆ, ವಾಟ್ ಇಸ್ ದ ಮೇನ್ ರೀಸನ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬುದ್ಧ ಸಂಘ? ದ ಮೇನ್ ರೀಸನ್ ಈಸ್ ಟು ಸ್ಪ್ರೆಡ್ ಬುದ್ಧಿಸಮ್. ಬೌದ್ಧ ಧರ್ಮವನ್ನು ಪ್ರಚಾರಗೊಳಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡೇ ಈ ಬೌದ್ಧ ಸಂಘವನ್ನು ಸ್ಥಾಪನೆ ಮಾಡಲಾಗತ್ತೆ. ಸೊ ಬೌದ್ಧ ಸಂಘ ಈ ಬೌದ್ಧ ಧರ್ಮವನ್ನು ಪ್ರಚುರಗೊಳಿಸುವಂಥ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತು. ಸೊ ರೋಲ್ ಆಫ್ ಬೌದ್ಧ ಸಂಘ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಈ ಬೌದ್ಧ ಸಂಘದ ಪಾತ್ರವೂ ಕೂಡ ಆ ಬೌದ್ಧ ಸಂಘದಲ್ಲಿದ್ದಂತಹ ಸದಸ್ಯರು ಈ ಪ್ರಚುರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರ ಕಾರಣಕ್ಕಾಗಿ
ಈ ಬೌದ್ಧ ಧರ್ಮ ಅನ್ನುವಂಥದ್ದು ಹೆಚ್ಚು ಪ್ರಚಾರವನ್ನು ಹೊಂದುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್. ಆ್ಯಂಡ್ ಲಾಸ್ಟ್ ಒನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಸೊ ಇವೆಲ್ಲ ಕಾರಣಗಳಿದ್ದರೂ ಈ ಕೊನೆಯ ಒಂದು ಕಾರಣ ಇಲ್ಲದೇ ಹೋಗಿದ್ದಿದ್ರೆ ಬೌದ್ಧ ಧರ್ಮ ಇವತ್ತು ಅಸ್ತಿತ್ವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಬೌದ್ಧ ಧರ್ಮ ಪ್ರಪಂಚದ ಧರ್ಮವಾಗಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಸೊ ದಟ್ ಈಸ್ ರಾಯಲ್ ಪ್ಯಾಟ್ರನೇಜ್, ರಾಜಾಶ್ರಯ ಅನ್ನುವಂಥದ್ದು. ರಾಜಾಶ್ರಯ. ಸೊ ರಾಜಾಶ್ರಯ ಅನ್ನುವಂಥದ್ದು ಇಲ್ಲದೇ ಹೋದರೆ ಯಾವ ಧರ್ಮವೂ ಕೂಡ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ರಾಯಲ್ ಪ್ಯಾಟ್ರನೇಜ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಸ್ಪ್ರೆಡ್ ಆಫ್ ಎನಿ ರೀಸನ್. ಯಾವುದೇ ಧರ್ಮ ಪ್ರಚಾರಗೊಳ್ಬೇಕು ಅಂದರೆ ಅಲ್ಲಿ ರಾಜಾಶ್ರಯ ಅನ್ನುವಂಥದ್ದು ಇರಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ 3 ಇಂಪಾರ್ಟೆಂಟ್ ಕಿಂಗ್ಸ್ ದೇ ಗೇವ್ ರಾಯಲ್ ಪ್ಯಾಟ್ರನೇಜ್ ಫಾರ್ ಬುದ್ಧಿಸಮ್. ಬೌದ್ಧ ಧರ್ಮಕ್ಕೆ 3 ಪ್ರಮುಖ ಪ್ರಾಚೀನ ರಾಜರುಗಳು ಈ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡ್ತಾರೆ. ಅವರೇ ಯಾರ್ಯಾರಪ್ಪ ಅಂದರೆ ಅಶೋಕ. We know that he is one of the most important famous ruler of Mauryan dynasty. He gave royal patronage to Buddhism. And then Kanishka. So he is also one of the most important king. He gave patronage, royal patronage to the Buddhism. Then very important is Harshavardhana. So he is also one of the most important king who gave royal patronage to the Buddhism. So ಈ 3 ಜನ ಪ್ರಮುಖ ದೊರೆಗಳು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಕಾರಣಕ್ಕಾಗಿ ಸೊ ಈ ಧರ್ಮ ಪ್ರಪಂಚದ ಧರ್ಮವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ನೆಕ್ಸ್ಟ್ ನಾವು ನೋಡ್ತೇವೆ. ಸೊ ಇಲ್ಲಿ ಈ ಬೌದ್ಧ ಧರ್ಮದ ಉಳಿವಿಗಾಗಿ ಅಶೋಕ, ಕಾನಿಷ್ಕ ಮತ್ತು ಹರ್ಷವರ್ಧನ ಹೇಗೆ ಪಾತ್ರವನ್ನು ವಹಿಸಿದ್ರು ಅಂತೇಳಿ ಆಲ್ರೆಡಿ ವಿ ಲರ್ನ್ಟ್. ಐ ಥಿಂಕ್ ಅಶೋಕ ಹೇಗೆ ಪಾತ್ರವನ್ನು ವಹಿಸ್ದ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಸೊ ಕಾನಿಷ್ಕ ಹೇಗೆ ವಹಿಸ್ದ ಅನ್ನೋದನ್ನು ಕೂಡ ನೋಡ್ತೇವೆ. ಹರ್ಷವರ್ಧನನು ಕೂಡ ಹೇಗೆ ಇಲ್ಲಿ ಪಾತ್ರವನ್ನು ವಹಿಸ್ದ ಅನ್ನೋದನ್ನು ನಾವು ನೋಡ್ತೇವೆ. ಬೌದ್ಧ ಧರ್ಮ ಪ್ರಚಾರದಲ್ಲಿ ಅವರ ಪಾತ್ರ ಅತಿ ಪ್ರಮುಖ ಆಗಿರುತ್ತೆ. ತಮ್ಮ ರಾಯಭಾರಿಗಳ ವಿದೇಶಗಳಿಗೆ ಕಳಿಸಿ ಬೌದ್ಧ ಧರ್ಮವನ್ನು ಪ್ರಚುರಗೊಳಿಸುವಲ್ಲಿ ಅಶೋಕ, ಕಾನಿಷ್ಕರು ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಸೊ ಈ 3 ಪ್ರಮುಖವಾದಂತಹ ದೊರೆಗಳು ರಾಜಾಶ್ರಯವನ್ನು ನೀಡಿದ ಕಾರಣಕ್ಕಾಗಿ ಈ ಬೌದ್ಧ ಧರ್ಮ ಹೆಚ್ಚು ಪ್ರಚಾರವನ್ನು ಕೈಗೊಳ್ಳುತ್ತೆ. ಇವತ್ತು ಪ್ರಪಂಚದ ಧರ್ಮವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. As because of these 3 important kings who gave the royal patronage to the Buddhism, it spreaded all over the world. ಪ್ರಪಂಚದ ಧರ್ಮವಾಗಿ ಬೆಳವಣಿಗೆ ಹೊಂದುವಲ್ಲಿ ಅದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ these are the 6 important reasons for the spread of Buddhism. ಬೌದ್ಧ ಧರ್ಮದ ಪ್ರಚಾರಕ್ಕೆ ಈ 6 ಪ್ರಮುಖವಾದಂತಹ ಕಾರಣಗಳನ್ನು ನಾವು ಗುರುತಿಸ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್. 5 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಸೊ ಅಥವಾ ನಿಮಗೆ 2 ಅಂಕಕ್ಕೆ ಮೆನ್ಷನ್ ಎನಿ 2 ಕಾಸಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್ ಅಂತೇಳಿ ಕೂಡ ಕೇಳ್ಬೋದು. ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ, ಬೌದ್ಧ ಧರ್ಮ ಪ್ರಚಾರಕ್ಕೆ ಕಾರಣವಾದಂಥ ಯಾವುದಾದ್ರು 2 ಅಂಶಗಳನ್ನು ತಿಳಿಸಿ ಅಂತೇಳಿ ಕೂಡ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ದ ಕಾಸಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್ ಅಂತೇಳಿ ಕೇಳ್ಬೋದು. ಬೌದ್ಧ ಧರ್ಮ ಪ್ರಚಾರಕ್ಕೆ ಕಾರಣವಾದಂಥ ಅಂಶಗಳನ್ನು ವಿವರಿಸಿ ಅಂಥೇಳಿ ಕೇಳ್ಬೋದು. ಸೊ ಈ 6 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ಒಂದು 2 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಎಸ್. ಸೊ ದೀಸ್ ಆರ್ ದ ಕಾಸಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ನಾವು ಯು ಟು ಲರ್ನ್. ಸೊ ಇಲ್ಲಿ ಈ ರೀಸನ್ ಇದ್ದರೆ ಅಷ್ಟೇ ಸಾಲದು. ಸೊ ಈ ರೀಸನ್ನ ಜೊತೆಗೆ ಯಾರೆಲ್ಲ ರಾಜಾಶ್ರಯವನ್ನು ನೀಡಿದ್ರು, ಸೊ ಅವರುಗಳು ಕೆಲವೊಂದು ಬುದ್ಧಿಸ್ಟ್ ಕೌನ್ಸಿಲ್ಗಳನ್ನು ನಡೆಸ್ತಾರೆ. ಬೌದ್ಧ ಸಮ್ಮೇಳನಗಳನ್ನು, ಬೌದ್ಧ ಧರ್ಮದ ಸಮ್ಮೇಳನಗಳನ್ನು ಏರ್ಪಡಿಸ್ತಾರೆ. ದೇರ್ ಆರ್ 4 ಬುದ್ಧಿಸ್ಟ್ ಕೌನ್ಸಿಲ್ಸ್ ವರ್ ಹೆಲ್ಡ್ ಇನ್ ದ ಹಿಸ್ಟ್ರಿ. ಇತಿಹಾಸದಲ್ಲಿ 4 ಬೌದ್ಧ ಧರ್ಮದ ಸಮ್ಮೇಳನಗಳು ನಡೀತವೆ. ಸೊ ಅವು ಯಾವ್ಯಾವು, ಎಲ್ಲಿ ನಡೆದವು, ಯಾವಾಗ ನಡೀತು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಬೌದ್ಧ ಸಮ್ಮೇಳನಗಳು. ಸೊ ಎಷ್ಟು ಬೌದ್ಧ ಸಮ್ಮೇಳನಗಳು ನಡೀತವೆ? 4 ಬೌದ್ಧ ಸಮ್ಮೇಳನಗಳು ನಡೀತವೆ. ದೇರ್ ಆರ್ 4 ಬುದ್ಧಿಸ್ಟ್ ಕೌನ್ಸಿಲ್ಸ್ ಫಾರ್ ಹ್ಯಾಡ್. 4 ಬೌದ್ಧ ಸಮ್ಮೇಳನಗಳು ನಡೀತವೆ. ಸೊ ಎಲ್ಲಿ ಯಾವಾಗ ನಡೀತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ದ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ವಿಚ್ ವಾಸ್ ಹೆಲ್ಡ್ ಅಟ್ ರಾಜಗೃಹ ಎಂಬಲ್ಲಿ
ಇದು ಮೊದಲನೇ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ ಇನ್ 483 BCE, ಕ್ರಿಸ್ತಶಕ ಪೂರ್ವ 483ರಲ್ಲಿ ನಡೆಯುತ್ತೆ. ಮೊದಲನೇ ಬೌದ್ಧ ಸಮ್ಮೇಳನ ನಡೆದಿದೆ ಎಲ್ಲಿ? ರಾಜಗೃಹದಲ್ಲಿ. ಎಷ್ಟರಲ್ಲಿ? 483 ಕ್ರಿಸ್ತಶಕ ಪೂರ್ವ 483ರಲ್ಲಿ ಮೊದಲನೇ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಎರಡನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂದರೆ ವೈಶಾಲಿಯಲ್ಲಿ ನಡೆಯುತ್ತೆ. ವೈಶಾಲಿಯಲ್ಲಿ ದ ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ವೈಶಾಲಿ ಇನ್ ದ ಇಯರ್ 383 BCE, ಕ್ರಿಸ್ತಶಕ ಪೂರ್ವ 383ರಲ್ಲಿ ನಡೆಯುತ್ತೆ. First Buddhist Council held in 483 BCE and in the second Buddhist Council held in 383 BCE. 100 ವರ್ಷದ ನಂತರ ಎರಡನೇ ಬೌದ್ಧ ಸಮ್ಮೇಳನ ಅನ್ನುವಂಥದ್ದು ನಡೆಯುತ್ತೆ. ಆ್ಯಂಡ್ ದೆನ್ ದ ಥರ್ಡ್ ಒನ್, ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ? ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಸೊ ಪಾಟಲಿಪುತ್ರ, ವಿ ನೋ ದಟ್ ಇಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಮೌರ್ಯ. ಅದರಲ್ಲೂ ಅಶೋಕನ ರಾಜಧಾನಿಯು ಕೂಡ ಅದಾಗಿತ್ತು. ಸೊ ಅಶೋಕನ ಕಾಲದಲ್ಲೇ ನಡೆದಂಥದ್ದು ಇದು. ಸೊ ಪಾಟಲಿಪುತ್ರದಲ್ಲಿ ಇನ್ 250 BCE, ಕ್ರಿಸ್ತಪೂರ್ವ 250ರಲ್ಲಿ ನಡೆಯುತ್ತೆ. ಕ್ರಿಸ್ತಶಕ ಪೂರ್ವ 250ರಲ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ಅಶೋಕನ ಕಾಲದಲ್ಲಿ ಇದು ನಡೆಯುವಂಥದ್ದು ಪಾಟಲಿಪುತ್ರದಲ್ಲಿ. ಆ್ಯಂಡ್ ದ ಲಾಸ್ಟ್ ಒನ್, ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ವಿಚ್ ವಾಸ್ ಹೆಲ್ಡ್ ಆಟ್ ಕುಂಡಲವನ. ಇಟ್ ಹೆಲ್ಡ್ ಆಟ್ ಕುಂಡಲವನ. ಇಟ್ ಈಸ್ ಇನ್ ಕಾಶ್ಮೀರದ ಕುಂಡಲವನದಲ್ಲಿ ಇದು ನಡೆಯುತ್ತೆ ಇನ್ ದ ಇಯರ್ 102 CE, ಕ್ರಿಸ್ತಶಕ 102ರಲ್ಲಿ, ಕಾನಿಷ್ಕನ ಕಾಲದಲ್ಲಿ ಇದು ನಡೆಯುವಂಥದ್ದು. ಕ್ರಿಸ್ತಶಕ 102ರಲ್ಲಿ ಈ 4ನೇ ಬೌದ್ಧ ಸಮ್ಮೇಳನ ಅನ್ನುವಂಥದ್ದು ನಡೆಯುತ್ತೆ. ಓಕೆನಾ? ಸೊ ಲೈಕ್ ದಟ್ ದೇರ್ ಆರ್ 4 ಬುದ್ಧಿಸ್ಟ್ ಕೌನ್ಸಿಲ್ಸ್ ವರ್ ಹ್ಯಾಡ್. 4 ಬೌದ್ಧ ಸಮ್ಮೇಳನಗಳು ನಡೀತವೆ. ಸೊ ಮೊದಲನೇ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ ಕ್ರಿಸ್ತಪೂರ್ವ 483ರಲ್ಲಿ. ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ ಕ್ರಿಸ್ತಪೂರ್ವ 383ರಲ್ಲಿ. ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಕ್ರಿಸ್ತಪೂರ್ವ 250ರಲ್ಲಿ. ಹಾಗೆಯೇ 4ನೇ ಬೌದ್ಧ ಸಮ್ಮೇಳನ ಕುಂಡಲವನದಲ್ಲಿ, ಕಾಶ್ಮೀರದ ಕುಂಡಲವನದಲ್ಲಿ ನಡೆಯುತ್ತೆ ಕ್ರಿಸ್ತಶಕ 102ರಲ್ಲಿ. ಎಲ್ಲವೂ ಕ್ರಿಸ್ತ ಪೂರ್ವದಲ್ಲಿ ನಡೆದರೆ ಇದು ಕ್ರಿಸ್ತಶಕದಲ್ಲಿ ನಡೆಯುವಂಥದ್ದು. ಸೊ 102, ಕ್ರಿಸ್ತಶಕ 102ರಲ್ಲಿ ಈ 4ನೇ ಬೌದ್ಧ ಸಮ್ಮೇಳನ ಅನ್ನುವಂಥದ್ದು ನಡೆಯುತ್ತೆ. ಈ 4ನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮದಲ್ಲಿ ಒಡಕು ಉಂಟಾಗುತ್ತೆ. ಸೊ ಒಡಕು ಉಂಟಾಗಿದ್ದರ ಪರಿಣಾಮವಾಗಿ ಬೌದ್ಧ ಧರ್ಮದಲ್ಲಿ 2 ಪಂಗಡಗಳು ರಚನೆ ಆಗುತ್ತೆ. ಓಕೆನಾ? ಸೊ ಡ್ಯೂರಿಂಗ್ ದ ಟೈಮ್ ಆಫ್ 4th Buddhist Council, Buddhism is divided into 2 sects. 2 ಪಂಗಡಗಳಾಗಿ ವಿಭಾಗ ಹೊಂದವೆ. ಸೊ ಅವೇ ಯಾವ್ಯಾವಪ್ಪ ಅಂದರೆ, ಒಂದು ಹೀನಾಯಾನ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಮಹಾಯಾನ. ಹೀನಾಯಾನ ಮತ್ತು ಮಹಾಯಾನ ಅಂತೇಳಿ. ಸೊ ಹೀನಾಯಾನ ಆ್ಯಂಡ್ ಮಹಾಯಾನ ಆರ್ ದ 2 sects ಆಫ್ ಬುದ್ಧಿಸಮ್. ಅಲ್ಲಿ ಜೈನ ಧರ್ಮದ್ದು ಕೂಡ ನೋಡಿದ್ವಿ. ಇನ್ ಜೈನಿಸಮ್ ಆಲ್ಸೋ ದೇರ್ ಆರ್ 2 sects ಅಲ್ವಾ? ಸೊ ವಿಚ್ ಆರ್ ದೋಸ್? ಒನ್ ಈಸ್ ಶ್ವೇತಾಂಬರ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದಿಗಂಬರ. ಶ್ವೇತಾಂಬರರು ಮತ್ತು ದಿಗಂಬರರು ಅಂತೇಳಿ 2 ಪಂಗಡಗಳಿದ್ವು. ಸೊ ಅದೇ ರೀತಿಯಾಗಿ ಈ ಬೌದ್ಧ ಧರ್ಮಲ್ಲೂ ಕೂಡ 2 ಪಂಗಡಗಳನ್ನು ನಾವು ಗುರುತಿಸ್ತೇವೆ. ಅವೇ ಯಾವ್ಯಾವು? ಹೀನಾಯಾನ ಮತ್ತಿನ್ನೊಂದು ಮಹಾಯಾನ. ಹೀನಾಯಾನ ಆ್ಯಂಡ್ ಮಹಾಯಾನ ಆರ್ ದ 2 sects ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ 2 ಪಂಗಡಗಳು ಅಂತೇಳಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. 2 ಅಂಕಕ್ಕೆ ವಾಟ್ ಆರ್ ದ 2 sects ಆಫ್ ಬುದ್ಧಿಸಮ್ ಅಂತೇಳಿ ಕೇಳ್ತಾರೆ. ಬೌದ್ಧ ಧರ್ಮದ 2 ಪಂಗಡಗಳು ಯಾವ್ಯಾವು ಅಂತೇಳಿ. ಜೈನ ಧರ್ಮದ್ದೇ ಬೇರೆ, ಬೌದ್ಧ ಧರ್ಮವೂ ಬೇರೆ. ಸೊ ಅಲ್ಲಿ ಕನ್ಫ್ಯೂಸ್ ಆಗಬೇಡಿ. ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಅಂತೇಳಿ ಬಂದರೆ, ಸೊ ಇಲ್ಲಿ ಹೀನಾಯನ ಮತ್ತು ಮಹಾಯಾನ ಅನ್ನುವಂತಹ 2 ಪಂಗಡಗಳನ್ನು ನಾವು ಗುರುತಿಸ್ತೇವೆ. ದೆನ್ ವಿ ವೆಂಟ್ ಟು ಲರ್ನ್ ಅಬೌಟ್ ದ ಲಿಟ್ರೇಚರ್. ಈ ಧರ್ಮಕ್ಕೆ ಸಂಬಂಧಿಸಿದಂತಹ ಸಾಹಿತ್ಯವನ್ನು ನಾವು ತಿಳಿಬೇಕಾಗತ್ತೆ. ಬೌದ್ಧ ಧರ್ಮದ ಸಾಹಿತ್ಯ, ಪವಿತ್ರ ಗ್ರಂಥಗಳು ಅಂತೆ. ಪ್ರತಿಯೊಂದು ಧರ್ಮವೂ ಕೂಡ ಅದರದೇ ಆದಂತಹ ಪವಿತ್ರ ಗ್ರಂಥಗಳನ್ನು ಹೊಂದಿವೆ.
ಹೋಲಿ ಬುಕ್ಸ್ ಆಫ್ ರಿಲಿಜನ್ಸ್ ಅಂತೇಳಿ ನಾವು ಗುರುತಿಸ್ತೇವೆ ಅಲ್ವಾ. ಸೊ ಆಲ್ ದ ರಿಲಿಜನ್ಸ್ ಹ್ಯಾವ್ ದೇರ್ ಓನ್ ಹೋಲಿ ಬುಕ್ಸ್. ಸೊ ಅವರದೇ ಆದಂತಹ ಪವಿತ್ರ ಗ್ರಂಥಗಳನ್ನು ಹೊಂದಿವೆ. ಸೊ ಹಾಗೆಯೇ ಈ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅಂತೇಳಿ ಯಾವುಗಳನ್ನು ಗುರುತಿಸಲಾಗ್ತದಪ್ಪ ಅಂದರೆ ತ್ರಿಪಿಟಕಗಳನ್ನು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅಂತೇಳಿ ಗುರುತಿಸ್ತೇವೆ. ತ್ರಿಪಿಟಕಾಸ್ ಆರ್ ಕನ್ಸಿಡರ್ ಆ್ಯಸ್ ದ ಹೋಲಿ ಬುಕ್ಸ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅಂಥೇಳಿ ಗುರುತಿಸ್ತೇವೆ. ಸೊ ಯಾವುವು ತ್ರಿಪಿಟಕಗಳು? ಯಾವ್ಯಾವು? 3 ಪಿಟಕಗಳು ಯಾವ್ಯಾವು ಅಂದರೆ, ಒಂದನೇದು ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ಅಂದರೆ ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಅಭಿಧಮ್ಮ ಪಿಟಕ ಅಂಥೇಳಿ 3 ಪಿಟಕಗಳನ್ನು ಗುರುತಿಸ್ತೇವೆ. ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಅಂಥೇಳಿ 3 ಪಿಟಕಗಳನ್ನು, ಅವುಗಳನ್ನು ತ್ರಿಪಿಟಕಗಳು ಅಂಥೇಳಿ ಕರಿತೇವೆ. ಸೊ ತ್ರಿಪಿಟಕಗಳನ್ನು ಹೆಸರಿಸಿ ಅಂತೇಳಿನೂ ಕೂಡ 2 ಅಂಕಕ್ಕೆ ಕೇಳ್ಬೋದು. ನೇಮ್ ದ ತ್ರಿಪಿಟಕಾಸ್ ಅಂತೇಳಿ ಕೇಳ್ಬೋದು. ಸೊ ದೇ ಆರ್ ಸುತ್ತ ಪಿಟಕ, ವಿನಯ ಪಿಟಕ ಆ್ಯಂಡ್ ದೆನ್ ಅಭಿಧಮ್ಮ ಪಿಟಕ. ಓಕೆನಾ. ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಅಭಿಧಮ್ಮ ಪಿಟಕಗಳು ತ್ರಿಪಿಟಕಗಳು ಅಂತೇಳಿ ಗುರುತಿಸ್ತೇವೆ. ಸೊ ಇವುಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅಂಥೇಳಿ ನಾವು ಗುರುತಿಸ್ಬೋದು. ಲಾಸ್ಟ್ಲಿ ವಿ ವಾಂಟ್ ಟು ಲರ್ನ್ ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಕೊಡುಗೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಇನ್ ದ ಫೀಲ್ಡ್ ಆಫ್ ಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆಗಳು ಏನು ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಸೊ ದೇ ಕ್ಯಾನ್ ಸಿ ದ ಬುದ್ಧಾಸ್ ಡಿಸಿಪಲ್ಸ್. ಬುದ್ಧನ ಅನುಯಾಯಿಗಳನ್ನು ನಾವು ನೋಡ್ತೇವೆ ಅಲ್ವಾ. ಸೊ ದೇರ್ ಬುದ್ಧಾಸ್ ಡಿಸಿಪಲ್ಸ್ ದೇ ಬಿಲ್ಡ್ ಸ್ತೂಪಾಸ್, ವಿಹಾರಾಸ್ ಆ್ಯಂಡ್ ಚೈತ್ಯಾಲಯಾಸ್. ಸ್ತೂಪಗಳು, ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಬುದ್ಧನ ಅನುಯಾಯಿಗಳೇನಿದ್ರು, ಸೊ ಅವರು ಹಲವಾರು ಸ್ತೂಪಗಳನ್ನು, ವಿಹಾರಗಳನ್ನು ಮತ್ತು ಚೈತ್ಯಾಲಯಗಳನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಿರ್ಮಾಣ ಮಾಡೋದನ್ನು ನಾವು ಗುರುತಿಸ್ತೇವೆ. Buddha's disciples, they were built stupas, viharas and chaityaliyas all over the ಇಂಡಿಯಾ. ಭಾರತದಾದ್ಯಂತ ಅವರು ಹಲವಾರು ವಿಹಾರಗಳು, ಸ್ತೂಪಗಳು ಮತ್ತು ಚೈತ್ಯಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಅದರಲ್ಲಿ ಸ್ತೂಪಗಳು ಎಲ್ಲೆಲ್ಲ ಕಂಡು ಬರ್ತಾವಪ್ಪ ಅಂದರೆ, ವೆರಿ ಇಂಪಾರ್ಟೆಂಟ್. ಇವರ ಕಾಲದ ಸ್ತೂಪಗಳು ಎಲ್ಲಿ ಕಂಡು ಬರ್ತವೆ ಅಂದರೆ, ಸ್ತೂಪಗಳು ಕಂಡುಬರುವಂತಹ ಪ್ರಮುಖ ಸ್ಥಳಗಳು ಈ ಕಾಲದ್ದು ಅಂದರೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಬೌದ್ಧ ಧರ್ಮದ ಏಳಿಗೆಯ ಸಂದರ್ಭದಲ್ಲಿ ನಿರ್ಮಾಣಗೊಂಡಂತಹ ಸ್ತೂಪಗಳನ್ನು, ಸ್ತೂಪಸ್ ಆಫ್ ಬುದ್ಧ ಕ್ಯಾನ್ ಬಿ ಸೀನ್ ಆಟ್ ಅಮರಾವತಿ, ನಾಗಾರ್ಜುನಕೊಂಡ ಆ್ಯಂಡ್ ಅಜಂತ. ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತದಲ್ಲಿ ಇವರ ಕಾಲದ ಅಂದರೆ ಬುದ್ಧನ ಸ್ತೂಪಗಳನ್ನು ನಾವು ಗುರುತಿಸ್ಬೋದು. ಓಕೆನಾ. ಸೊ ಸ್ತೂಪಗಳು ಅಥವಾ ಸ್ಟ್ಯಾಚ್ಯೂಸ್ ಅಂತ ಹೇಳಿ ತಗೊಂಬಿಡಿ. ಸ್ಟ್ಯಾಚ್ಯೂಸ್ಗಳನ್ನು ನಾವಲ್ಲಿ ಗುರುತಿಸ್ಬೋದು. ಬುದ್ಧನ ಸ್ಟ್ಯಾಚ್ಯೂಸ್ಗಳನ್ನು ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿ ನಾವು ಗುರುತಿಸ್ಬೋದು. ಸ್ತೂಪಗಳು ಎಲ್ಲಿ ಕಂಡುಬರುತ್ತೆ? ಇವು ಸ್ಟ್ಯಾಚ್ಯೂಸ್ಗಳು. ಓಕೆನಾ. ಸ್ಟ್ಯಾಚ್ಯೂಸ್ ಅಂದರೆ ಏನು? ವಿಗ್ರಹಗಳನ್ನು, ಬುದ್ಧನ ವಿಗ್ರಹಗಳನ್ನು ನಾವಿಲ್ಲಿ ಗುರುತಿಸೋದಾದರೆ, ಸ್ತೂಪಗಳನ್ನು ಎಲ್ಲಿ ಗುರುತಿಸ್ತೀವಿ? ಈ ಕಾಲದ ಸ್ತೂಪಗಳನ್ನು ನಾವು ಎಲ್ಲಿ ಗುರುತಿಸ್ಬೋದು ಅಂದರೆ, ಸಾಂಚಿ, ಅಮರಾವತಿ ಮತ್ತು ನಾಗಾರ್ಜುನಕೊಂಡದಲ್ಲಿ ನಾವು ಗುರುತಿಸ್ಬೋದು. ಸಾಂಚಿ, ಅಮರಾವತಿ ಮತ್ತು ನಾಗಾರ್ಜುನಕೊಂಡದಲ್ಲಿ ಇವರ ಸ್ತೂಪಗಳನ್ನು ನಾವು ಗುರುತಿಸ್ಬೋದು. ಸ್ತೂಪಾಸ್ ಕ್ಯಾನ್ ಬಿ ಸೀನ್ ಆಟ್ ಸಾಂಚಿ, ಅಮರಾವತಿ ಆ್ಯಂಡ್ ನಾಗಾರ್ಜುನಕೊಂಡ. ಹಾಗೆಯೇ ವಿಹಾರ ಮತ್ತು ಚೈತ್ಯಾಲಯಗಳನ್ನು ಎಲ್ಲಿ ಗುರುತಿಸ್ಬೋದಪ್ಪ ಅಂದರೆ, ಕಾಂಚಿ, ಕಾರ್ಲೆ ಮತ್ತು ಕನ್ಹೇರಿ ಅಥವಾ ಕಾರ್ಲೆ ಮತ್ತು ಕನ್ಹೇರಿಗಳಲ್ಲಿ ಆ ಕಾಲದ ವಿಹಾರ ಮತ್ತು ಚೈತ್ಯಾಲಯಗಳನ್ನು ನಾವು ಗುರುತಿಸ್ಬೋದಿತ್ತು. ಸೊ ವಿಹಾರಾಸ್ ಆ್ಯಂಡ್ ಚೈತ್ಯಾಲಯಸ್ ಕ್ಯಾನ್ ಬಿ ಸೀನ್ ಆಟ್ ಕನ್ಹೇರಿ, ಕಾರ್ಲೆ ಆ್ಯಂಡ್ ಅಮರಾವತಿ. ಸೊ ಇಲ್ಲಿ ನಾವು
ವಿಹಾರ ಮತ್ತು ಚೈತ್ಯಾಲಯಗಳನ್ನು ನಾವು ಗುರುತಿಸ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದೇ ಡೆವಲಪ್ಡ್ ಗಾಂಧಾರ ಆರ್ಟ್. ಗಾಂಧಾರ ಕಲೆ ಅನ್ನುವಂಥದ್ದು ಅಭಿವೃದ್ಧಿ ಕೂಡ ಹೊಂದುತ್ತೆ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ. ಸೊ ಇವು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಅವರ ಕಾಂಟ್ರಿಬ್ಯೂಷನ್ಗೆ ಸಂಬಂಧಿಸಿದ ಹಾಗೆ, ಜಸ್ಟ್ ನಿಮಗೆ ನಾಲೆಡ್ಜ್ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ ಜಸ್ಟ್. ಸೊ ಕಾಂಟ್ರಿಬ್ಯೂಷನ್ಗೆ ಸಂಬಂಧಿಸಿದಾಗೆ ನಾವು ನೋಡೋದಾದರೆ, ಸೊ ಆ ಕಾಲದಲ್ಲಿ ಹಲವಾರು ಸ್ತೂಪಗಳು ನಿರ್ಮಾಣ ಆಗ್ತವೆ, ವಿಹಾರಗಳು ನಿರ್ಮಾಣ ಆಗ್ತವೆ, ಜೊತೆಗೆ ಚೈತ್ಯಾಲಯಗಳು ನಿರ್ಮಾಣ ಆಗ್ತವೆ, ಹಾಗೆಯೇ ಬುದ್ಧನ ಸ್ಟ್ಯಾಚ್ಯೂಗಳು, ಇಟ್ ಮೀನ್ಸ್ ವಿಗ್ರಹಗಳು ಕೂಡ ನಿರ್ಮಾಣ ಆಗ್ತವೆ. ಸೊ ಅವನ ವಿಗ್ರಹಗಳು ಎಲ್ಲಿ ಕಂಡು ಬರ್ತವೆ ಅನ್ನೋದು ನಾವು ನೋಡಿದ್ವಿ. ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತದಲ್ಲಿ ಕಂಡು ಬಂದರೆ, ಸ್ತೂಪಗಳು ಸಾಂಚಿ, ಅಮರಾವತಿ ಮತ್ತು ನಾಗಾರ್ಜುನಕೊಂಡದಲ್ಲಿ ಕಂಡುಬರುತ್ತೆ. ವಿಹಾರ ಮತ್ತು ಚೈತ್ಯಾಲಯಗಳು ಎಲ್ಲಿ ಕಂಡು ಬರ್ತವೆ? ಕನ್ಹೇರಿ, ಕಾರ್ಲೆ ಮತ್ತು ನಾಸಿಕ್ನಲ್ಲಿ ಕಂಡು ಬರ್ತವೆ. ಓಕೆನಾ? ಸೊ ಈ ಪ್ರದೇಶದಲ್ಲಿ ಈ ಕಾಲದ ಸ್ತೂಪ, ವಿಹಾರಗಳು ಮತ್ತು ಚೈತ್ಯಗಳನ್ನು ನಾವು ಗುರುತಿಸ್ಬೋದು. ಆ್ಯಂಡ್ ಆಲ್ಸೋ ಡೆವಲಪ್ಡ್ ದ ಗಾಂಧಾರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಗಾಂಧಾರ ಕಲೆ ಅನ್ನುವಂಥದ್ದು ಈ ಬುದ್ಧನಿಗೆ ಸಂಬಂಧಿಸಿದ ಹಾಗೆ ಡೆವಲಪ್ ಆಗೋದನ್ನು ನಾವು ಗುರುತಿಸ್ಬೋದು. ಸೊ ಇದು ಅವರ ಕೊಡುಗೆಗಳು ಅಂಥೇಳಿ ಗುರುತಿಸ್ಬೋದು. ಒಟ್ಟಾರೆಯಾಗಿ ಇವತ್ತು ನಾವು ಓದಿದ್ದು ಏನಪ್ಪ ಅಂದರೆ, ಈ ಬೌದ್ಧ ಧರ್ಮ ಪ್ರಸಾರಕ್ಕೆ ಕಾರಣವಾದಂಥ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆಯೇ ಬೌದ್ಧ ಸಮ್ಮೇಳನಗಳು ಎಲ್ಲಿ ನಡೀತು ಅಂಥೇಳಿ ನಾವು ನೋಡಿದ್ವಿ. ಬೌದ್ಧ ಧರ್ಮದ 2 ಪಂಗಡಗಳು ಯಾವ್ಯಾವು ಅನ್ನೋದನ್ನು ನಾವು ಗುರುತಿಸಿದ್ವಿ. ಹಾಗೆಯೇ ಬೌದ್ಧ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಬೌದ್ಧ ಧರ್ಮದ ಕೊಡುಗೆಗಳು ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ ಮಕ್ಕಳೇ. ಸೊ ಇವು ಹೊಸ ಧರ್ಮಗಳ ಉದಯ ಅನ್ನುವಂತಹ ಲೆಸನ್ನ ಸಂಪೂರ್ಣ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ ಇನ್ನೊಂದು ಲೆಸನ್ನೊಂದಿಗೆ ನಿಮಗೆ ಭೇಟಿ ಆಗ್ತೇನೆ ಮಕ್ಕಳೇ. ಅಲ್ಲಿಯವರೆಗೆ ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಸೆಂಡ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಈ ತರಗತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದಗಳು.